ಖಂಡಿತ. ಇಲ್ಲಿ ಬಡ ಹುಡುಗ ಮತ್ತು ಶ್ರೀಮಂತ ಹುಡುಗಿಯ ಸ್ವಾಭಿಮಾನದಿಂದ ಕೂಡಿದ ಸುಂದರ ಪ್ರೇಮಕತೆ ನಿಮಗಾಗಿ. ಸ್ವಾಭಿಮಾನದ ಪ್ರೀತಿ. ಹಳ್ಳಿಯ ಅಂಚಿನಲ್ಲಿ ಇದ್ದ ಸಣ್ಣ ಮನೆಯಲ್ಲೇ ರವಿ ಬದುಕುತ್ತಿದ್ದ. ಅಪ್ಪನಿಲ್ಲ, ಅಮ್ಮನ ಕಷ್ಟದ ದುಡಿಮೆಯೇ ಅವನ ವಿದ್ಯಾಭ್ಯಾಸಕ್ಕೆ ಆಸರೆಯಾಗಿತ್ತು. ಹಳೆಯ ಬಟ್ಟೆ, ಸರಳ ಜೀವನ. ಆದರೆ ಅವನ ಕಣ್ಣುಗಳಲ್ಲಿ ಕನಸುಗಳ ಹೊಳಪು ಇತ್ತು. ನನ್ನ ಪರಿಸ್ಥಿತಿ ನನ್ನ ಗೌರವವನ್ನು ನಿರ್ಧರಿಸಲ್ಲ ಅನ್ನೋ ನಂಬಿಕೆ ಅವನ ಶಕ್ತಿ. ಅದೇ ಕಾಲೇಜಿಗೆ ದಿನವೂ ಕಾರಿನಲ್ಲಿ ಬರುತ್ತಿದ್ದಳು ಮೇಘ. ಶ್ರೀಮಂತ ಮನೆತನದ ಮಗಳು, ಆಧುನಿಕ ಉಡುಗೆ, ಎಲ್ಲರ ಗಮನ ಸೆಳೆಯುವ ನಗು. ಆದರೆ ಅವಳ ಮನಸ್ಸು ತುಂಬಾ ಸರಳ. ಹಣದ ಆರ್ಭಟಕ್ಕಿಂತ ಮೌಲ್ಯಗಳನ್ನು ನಂಬುವ ಹುಡುಗಿ. ಮೊದಲ ಬಾರಿ ಇಬ್ಬರೂ ಮಾತನಾಡಿದ್ದು ಲೈಬ್ರರಿಯಲ್ಲಿ. ರವಿ ಪುಸ್ತಕಕ್ಕಾಗಿ ಕೈಚಾಚಿದಾಗ ಮೇಘಾಳ ಕೈ ಕೂಡ ಅದೇ ಪುಸ್ತಕಕ್ಕೆ ಹೋಗಿತ್ತು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಭೇಟಿಯಾದವು. ನೀವು ತೆಗೆದುಕೊಳ್ಳಿ ಎಂದಳು ಮೇಘ. ಇಲ್ಲ, ನೀವು ಎಂದ ರವಿ ತಲೆ ಬಾಗಿಸದೆ ಗೌರವದಿಂದ. ಅವರ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬೆಳೆದಿತು. ಆದರೆ ರವಿ ತನ್ನ ಬಡತನವನ್ನು ಯಾವತ್ತೂ ಮರೆಮಾಚಲಿಲ್ಲ. ನಾನು ಬಡವನು, ಆದರೆ ಭಿಕ್ಷುಕನಲ್ಲ ಎಂದು ಅವನು ಸ್ಪಷ್ಟವಾಗಿ ಹೇಳುತ್ತಿದ್ದ. ಮೇಘಾಳಿಗೆ ಅದೇ ಅವನ ಮೇಲಿನ ಗೌರವವನ್ನು ಹೆಚ್ಚಿಸಿತು. ಒಂದು ದಿನ ಮೇಘಾಳ ಮನೆಯವರಿಗೆ ಈ ಪ್ರೀತಿ ಗೊತ್ತಾಯಿತು. ನಮ್ಮ ಮಗಳಿಗೆ ಬಡ ಹುಡುಗನನ್ನ ಎಂದು ಅವಳ ತಂದೆ ಕೋಪಗೊಂಡರು. ಮೇಘ ಶಾಂತವಾಗಿ ಹೇಳಿದಳು, ಅಪ್ಪ, ಅವನ ಬಳಿ ಹಣ ಕಡಿಮೆ ಇರಬಹುದು. ಆದರೆ ಆತ್ಮಗೌರವ ತುಂಬಾ ಇದೆ. ರವಿಗೆ ಅವಮಾನ ಸಹಿಸಲಿಲ್ಲ. ನಾನು ನನ್ನ ಶ್ರಮದಿಂದ ಏನಾದರೂ ಸಾಧಿಸಿದ ಮೇಲೆ ಮಾತ್ರ ನಿಮ್ಮ ಮಗಳ ಕೈ ಹಿಡಿಯುತ್ತೇನೆ ಎಂದು ಹೇಳಿ ಅವನು ದೂರ ನಡೆದ. ಅದು ಬೇರ್ಪಾಡಲ್ಲ. ಅದು ಸ್ವಾಭಿಮಾನದ ನಿರ್ಧಾರ. ವರ್ಷಗಳು ಕಳೆದವು. ರವಿ ತನ್ನ ಪರಿಶ್ರಮದಿಂದ ಒಳ್ಳೆಯ ಸ್ಥಾನ ಪಡೆದ. ಮೇಘ ತನ್ನ ಪ್ರೀತಿಯನ್ನು ಕಾಯ್ದುಕೊಂಡಳು. ಒತ್ತಾಯವಿಲ್ಲ, ಅಹಂಕಾರವಿಲ್ಲ. ಒಂದು ದಿನ ಅದೇ ಮನೆ ಮುಂದೆ ರವಿ ನಿಂತ. ಈ ಬಾರಿ ಖಾಲಿ ಕೈಯಲ್ಲ, ಆದರೆ ತುಂಬಿದ ಆತ್ಮವಿಶ್ವಾಸದೊಂದಿಗೆ. ಮೇಘಾಳ ತಂದೆ ಮೌನವಾಗಿ ಅವನ ಕೈ ಹಿಡಿದರು. ಅವರ ಪ್ರೀತಿ ಸಾಬೀತುಪಡಿಸಿತು. ಹಣಕ್ಕಿಂತ ದೊಡ್ಡದು ಸ್ವಾಭಿಮಾನ. ಸ್ವಾಭಿಮಾನದಿಂದ ಬಂದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ.